ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾರ್ವಾಡಿಗಳ ಶ್ರೀಮಂತಿಕೆಯ ಗುಟ್ಟು ಅಂದರೆ ಮಾರ್ವಾಡಿಗಳೆಲ್ಲರೂ ಶ್ರೀಮಂತರಾಗಿರ್ತಾರೆ. ನಾವ್ಯಾಕೆ ಅವ್ರ ಥರ ಶ್ರೀಮಂತರಾಗಬಾರ್ದು, ಅವರು ಯಾವ ಕೆಲಸವನ್ನು ಮಾಡಿ ಶ್ರೀಮಂತರಾಗಿರ್ತಾರೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಾವು ಕೂಡ ಈ ಒಂದು ಮಡಕೆ ಅಥವಾ ಕುಡಿಕೆಯಲ್ಲಿ ಈ ವಸ್ತುಗಳನ್ನು ಯಾವ ದಿನ ಹಾಕಬೇಕು, ಯಾವ ದಿನ ಪೂಜೆ ಮಾಡಬೇಕು, ನಂತರ ಎಷ್ಟು ದಿನ ದೇವ್ರ ಮನೇಲಿಟ್ಟು ನಾವು ಪೂಜೆಯನ್ನು ಮಾಡಿ ನಂತರ ಲಾಕರಲ್ಲಿ ಇಟ್ಕೊಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಮಾರ್ವಾಡಿಗಳು ಮತ್ತು ವ್ಯಾಪಾರ ಒಂದೇ ನಾಣ್ಯದ ಎರಡು ಮುಖಗಳು ಎನ್ನುವಷ್ಟು ಗಾಢವಾದ ನಂಟಿರುತ್ತೆ ಅವರಿಗೆ. ಯಾಕೆಂದರೆ ಅವ್ರು ನೋಡಿ, ಬಿಸ್ನೆಸ್ ಬಿಟ್ಟು ಅವರು ನಮ್ಮ ಥರ ಕೆಲ್ಸಕ್ಕೆ ಹೋಗೋದಾಗಲಿ ಈ ರೀತಿಯಾಗಿ ಮಾಡಲ್ಲ. ನಮ್ಮ ಮನೆಗಳಲ್ಲಿ ಏನು ಮಾಡ್ತೀರಿ ಅಂದರೆ, ನಾವು ಓದೋದಕ್ಕೋಸ್ಕರನೇ ತುಂಬಾ ಖರ್ಚು ಮಾಡ್ತೀರಿ. ಮಕ್ಕಳಿಗೂ ಚೆನ್ನಾಗಿ ಓದಬೇಕು, ಇಂಜಿನಿಯರಿಂಗ್ ಮಾಡಬೇಕು, ಡಾಕ್ಟ್ರ್ ಮಾಡಬೇಕು, IAS ಮಾಡಬೇಕು, IPS ಮಾಡಬೇಕು ಅಂತ ನಾವು ಚೆನ್ನಾಗಿ ಓದಿಸೋದಕ್ಕೋಸ್ಕರನೇ ತುಂಬ ದುಡ್ಡನ್ನು ಖರ್ಚು ಮಾಡ್ತಾ ಇರ್ತೀರಿ. ಆದರೆ ಮಾರ್ವಾಡಿಗಳು ಯಾವುದೇ ಕಾರಣಕ್ಕೂ ಅವರು ಓದೋದಕ್ಕೋಸ್ಕರ ಖರ್ಚು ಮಾಡೋದೇ ಇಲ್ಲ. ಮಕ್ಕಳಿಗೆ ಸ್ವಲ್ಪ ಎಜುಕೇಷನ್ ಕೊಡಿಸ್ತಾರೆ. ಅಂದರೆ SLC PUC ಒಂದು ಡಿಗ್ರಿ ಇಷ್ಟು ಮಾತ್ರ ಮಾಡಿಸ್ತಾರೆ. ಅದರ ಮೇಲೆ ಅವರು ಎಜುಕೇಷನ್ ಮಾಡಿಸೋದೇ ಇಲ್ಲ. ಎಜುಕೇಷನ್ಗೋಸ್ಕರ ಅವರು ಖರ್ಚು ಕೂಡ ಮಾಡಲ್ಲ. ಮನೆಯಲ್ಲಿ ಚಿಕ್ಕ ವಯಸ್ಸಿನಿಂದ ಕೂಡ ಅವರು ಲೆಕ್ಕವನ್ನು ಚೆನ್ನಾಗಿ ಹೇಳ್ಕೊಡೋದಕ್ಕೆ ಶುರು ಮಾಡ್ತಾರೆ. ಮ್ಯಾಥ್ಸ್ ಚೆನ್ನಾಗಿ ಬರಬೇಕು ಅವರಿಗೆ. ಮತ್ತು ಚಿಕ್ಕ ವಯಸ್ಸಿಂದನೇ ಮಕ್ಕಳಿಗೆ ಇಲ್ಲಿ ಅವರು ಶಾಪಲ್ಲಿ ಇರಬೇಕಂದ್ರೆ ಶಾಪಿಗೆ ಮಕ್ಕಳನ್ನ ಕರ್ಕೊಂಬರೋದು, ಸಣ್ಣ ಪುಟ್ಟ ವ್ಯಾಪಾರವನ್ನು ತೋರಿಸ್ಕೊಡೋದಕ್ಕೆ ಅವ್ರಿಗೆ ಆಗ್ಲಿಂದನೇ ಅಭ್ಯಾಸ ಮಾಡ್ತಾ ಹೋಗ್ತಾರೆ. ಯಾಕೆಂದರೆ ಮುಂದೆ ಅವರೇ ಅಲ್ವಾ ಬಿಸ್ನೆಸ್ ಮಾಡುವಂಥವ್ರು. ಅದಕ್ಕೋಸ್ಕರ ಸಣ್ಣ ವಯಸ್ಸಿಂದಲೇ ಮಕ್ಕಳಿಗೆ ವ್ಯಾಪಾರವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂತಂದರೆ ಅವರು ಒಂದು 10th ಅಥವಾ 12th ಕ್ಲಾಸ್ ಮುಗಿತಾ ಇದ್ದಂಗೆ ನೋಡಿ, ಅವರು ಡೈಲಿ ಅಂಗಡಿಗೆ ಬಂದು ಕೂತ್ಕೊಳ್ಳೋದು, ವ್ಯಾಪಾರವನ್ನು ಮಾಡೋದು. ಅವ್ರ ಜೊತೆ ದೊಡ್ಡವರು ಕೂಡ ಇರ್ತಾರೆ, ಆದರೂ ವ್ಯಾಪಾರ ಮಾಡೋದಕ್ಕೆ ಇವ್ರನ್ನ ಬಿಡ್ತಿರ್ತಾರೆ. ಆದರೆ ನಮ್ಮ ಮನೆಗಳಲ್ಲಿ ಏನು ಮಾಡ್ತೀರಿ ಅಂದರೆ, ನಾವು ಚೆನ್ನಾಗಿ ಓದಿ ಮಕ್ಕಳು ಚೆನ್ನಾಗಿ ಒಳ್ಳೆ ಕೆಲಸ ಸ್ಯಾಲ್ರಿಗೆ ಹೋಗಬೇಕು, ಒಳ್ಳೆ ಸ್ಯಾಲ್ರಿ ತೊಗೊಂಬರ್ಬೇಕು ಅಂತೀರೇ ಹೊರತು ಯಾವುದೇ ಕಾರಣಕ್ಕೂ ನೀವು ಬಿಸ್ನೆಸ್ ಮಾಡಿ ಅಂತ ಯಾರ ಮನೆಗಳಲ್ಲೂ ಕೂಡ ಹೇಳಲ್ಲ. ನಾವೇನಾದರೂ ಬಿಸ್ನೆಸ್ ಮಾಡ್ತೀರಿ, ಏನಾದರೂ ಒಂದು ಅಂಗಡಿ ಹಾಕ್ತೀರಿ ಅಂತಂದರೆ ಅಂಗಡಿಯಲ್ಲಿ ಒಂದು 2 ತಿಂಗಳು ಅಥವಾ 3 ತಿಂಗಳ ತನಕ ಅಷ್ಟೇ ನೋಡ್ತೀರಿ. ವ್ಯಾಪಾರ ಆಗ್ತಾ ಇಲ್ಲ, ನಮಗೂ ಬಿಸ್ನೆಸ್ಗೂ ಯಾವುದೇ ಕಾರಣಕ್ಕೂ ಬರಲ್ಲ, ಇದು ಇರೋದೇ ಮಾರ್ವಾಡಿಗಳಿಗೆ ಅಂತ ಹೇಳಿ ನಾವು ಬಿಸ್ನೆಸ್ಸನ್ನು ಕ್ಲೋಸ್ ಮಾಡಿಬಿಡ್ತೀರಿ. ಸ್ವಲ್ಪ ಪೇಷನ್ಸಿಂದ ಕೂಡ ನಾವು ಕಾಯೋದೇ ಇಲ್ಲ. ಆದರೆ ಮಾರ್ವಾಡಿಗಳು ಆ ಥರ ಮಾಡಲ್ಲ ಸ್ನೇಹಿತರೆ. 2 ವರ್ಷದ ತನಕ ಸತತವಾಗಿ ಪ್ರಯತ್ನ ಪಡ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ನಾವು ಬಿಸ್ನೆಸ್ ಕ್ಲಿಕ್ ಮಾಡೇ ಮಾಡ್ತೀರಿ ಅಂತ. ಅವ್ರಿಗೆ ಸಂಪೂರ್ಣವಾಗಿ ನಂಬಿಕೆ ಇರುತ್ತೆ. ಅವರು ಒಂದೊಂದು ಜಾಗದಲ್ಲಿ ಅಂದರೆ ರೋಡೇ ಇರಲ್ಲ, ಅಲ್ಲಿ ಹೋಗಿ ಶಾಪ್ ಮಾಡಿರ್ತಾರೆ. ಆದರೂ ನಾವೆಲ್ಲ ನೋಡಿ ಅಂದ್ಕೊತೀರಿ, ಇಲ್ಲಿ ಏನು ವ್ಯಾಪಾರ ಆಗುತ್ತೆ, ಇವ್ರು ಬಂದು ಇಲ್ಲಿ ಬಿಸ್ನೆಸ್ ಹಾಕಿದ್ರೆ ಎಷ್ಟೊಂದು ದುಡ್ಡನ್ನು ಇದರಲ್ಲಿ ಹಾಕಿದ್ದಾರೆ, ಎಷ್ಟೊಂದು ಅಮೌಂಟನ್ನು ಇದರಲ್ಲಿ ತೊಗೊಂಬಂದು ಹಾಕಿದ್ದಾರೆ ಅಂತ ನಾವು ಅಂದ್ಕೊತೀರಿ. ಬಟ್ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಕ್ಲಿಕ್ ಮಾಡೇ ಮಾಡ್ತಾರೆ ಅಂತ. ಒಂದು ಸತತವಾಗಿ ಪ್ರಯತ್ನ ಪಟ್ಟು ಕೊನೆಗೆ ಅವರು ಆ ಬಿಸ್ನೆಸ್ಸನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಲಾಂಗ್ ಟರ್ಮ್ ಬಿಸ್ನೆಸ್ಸನ್ನು ಶುರು ಮಾಡ್ತಾರೆ. ಅಂತಂದರೆ ಸೀರೆ ಬಿಸ್ನೆಸ್ ಆಗ್ಬೋದು, ಅಥವಾ ಕಬ್ಬಿಣದ ಬಿಸ್ನೆಸ್ ಆಗ್ಬೋದು, ಚಿನ್ನ ಬೆಳ್ಳಿ ಬಿಸ್ನೆಸ್ ಆಗ್ಬೋದು. ಈ ಥರದ್ದು ಲಾಂಗ್ ಟರ್ಮ್ ಅಂತಂದರೆ ದೀರ್ಘಕಾಲದವರೆಗೂ ಅವರ ಮಕ್ಕಳು ಮೊಮ್ಮಕ್ಕಳು ತಿನ್ನಬೇಕು ಅಂತಹ ಬಿಸ್ನೆಸ್ಸನ್ನೇ ಅವರು ಸೆಲೆಕ್ಟ್ ಮಾಡ್ಕೊಳ್ಳೋದು. ಯಾವಾಗಲೂ ಶಾರ್ಟ್ ಟರ್ಮ್ ಬಿಸ್ನೆಸ್ಸನ್ನು ಯಾವುದೇ ಕಾರಣಕ್ಕೂ ಅವರು ಸೆಲೆಕ್ಟ್ ಮಾಡ್ಕೊಳ್ಳಲ್ಲ. ಯಾಕೆಂದರೆ ಅವರು ವಂಶ ಪಾರಂಪರ್ಯವಾಗಿ ಬಂದಿರುತ್ತೆ ಅಂತಹ ಬಿಸ್ನೆಸ್ಗಳು. ಮತ್ತು ಅವರು ಒಂದೇ ಬಿಸ್ನೆಸ್ಸಲ್ಲೇ ದುಡ್ಡು ಹಾಕಲ್ಲ ಸ್ನೇಹಿತರೆ. ಈಗ ಅವರು ಮಾರ್ವಾಡಿಗಳನ್ನೇ ಮೊದಲು ನಂಬೋದು. ಅವರು ಮಾರ್ವಾಡಿಗಳನ್ನು ಮಾತ್ರ ಅವರು ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅದನ್ನು ಬಿಟ್ಟು ಬೇರೆ ಯಾವುದೇ ವ್ಯಕ್ತಿಗಳನ್ನು ಅವರು ನಂಬೋದೂ ಇಲ್ಲ, ಅವ್ರನ್ನ ಬಿಸ್ನೆಸ್ಸಿಗೆ ಅವರು ಕರ್ಕೊಳ್ಳೋದು ಇಲ್ಲ. ಅದಕ್ಕೋಸ್ಕರ ಅವರು ಮಾರ್ವಾಡಿಗೆ ಇನ್ಯಾರೋ ಒಬ್ಬರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದರೆ ಆ ಬಿಸ್ನೆಸ್ಸಲ್ಲಿ ಒಂದು 10% ಇವರು ಇನ್ವೆಸ್ಟ್ಮೆಂಟ್ ಮಾಡೋದು. ಅಂದರೆ ಅದರಲ್ಲೂ ಕೂಡ ಸ್ವಲ್ಪ ಲಾಭವನ್ನು ತೊಗೊಳ್ಳೋದು. ಅಥವಾ ಇನ್ನೊಬ್ರು ಯಾರೋ ಬಿಸ್ನೆಸ್ ಮಾಡ್ತಾರೆ ಅಂದರೆ ಅವರಲ್ಲೂ ಒಂದು 10% 20% ಆಗೋಷ್ಟು ಅಮೌಂಟನ್ನು ಹಾಕೋದು. ಅಲ್ಲಿ ಬಿಸ್ನೆಸ್ಸು ಅವರ ಅಮೌಂಟನ್ನು ಬರೋ ರೀತಿಯಾಗಿ ಮಾಡ್ಕೊತಾರೆ. ಈ ರೀತಿಯಾಗಿ ಒಂದು 4-5 ಜಾಗದಲ್ಲಿ ಹಾಕಿ ಅವರು ಪ್ರತಿ ತಿಂಗಳು ಅವರು ಇನ್ನೊಬ್ರು ಇರ್ತಾರೆ, ಅವರು ಕೂಡ ಇವ್ರ ಬಿಸ್ನೆಸ್ಸಲ್ಲೂ ಕೂಡ ಇನ್ವಾಲ್ವ್ ಆಗಿರ್ತಾರೆ. ಅಂದರೆ ಇವ್ರ ಬಿಸ್ನೆಸ್ಗೂ ಕೂಡ ಇಷ್ಟು % ಅಂತ ಹಾಕಿರ್ತಾರೆ. ಬಿಸ್ನೆಸ್ ಏನಾದರೂ ಲಾಸ್ ಆಯಿತು ಅಂದರೆ ಇನ್ನೊಂದು ಬಿಸ್ನೆಸ್ಸಲ್ಲಿ ಅವರಿಗೆ ಅಮೌಂಟ್ ಅನ್ನೋದು ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಅದು ಒಂದೇ ಕಡೆ ಇನ್ವೆಸ್ಟ್ ಮಾಡದೆ ಒಂದು 4-5 ಜಾಗಗಳಲ್ಲಿ ಅವರು 4-5 ಕಡೆ ಒಂದು 10-20% 30% ಈ ಥರ ಅವರು ಇನ್ವೆಸ್ಟ್ ಮಾಡ್ತಾ ಹೋಗಿರ್ತಾರೆ. ಆದರೆ ನಾವೇನು ಮಾಡ್ತೀರಿ ಅಂದರೆ, ನಾವು ಬಿಸ್ನೆಸ್ ಏನಾದರೂ ಮಾಡ್ತೀರಿ ಅಂದರೆ ಎಲ್ಲ ಅಮೌಂಟು ತೊಗೊಂಡೋಗಿ ಒಂದೇ ಜಾಗದಲ್ಲಿ ಹಾಕೋದಾಗಲಿ, ಅಥವಾ ನಾವು ಒಂದೇ ವ್ಯಾಪಾರವನ್ನು ಮಾಡೋದು, ಈ ರೀತಿಯಾಗಿ ಶುರು ಮಾಡ್ಕೊಂಡಿರ್ತೀರಿ. ಅಕಸ್ಮಾತ್ ಲಾಸ್ ಆಯಿತು ಅಂದರೆ ಎಲ್ಲವೂ ಒಂದೇ
ಸಾರಿ ನಮಗೆ ಲಾಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಮಾರ್ವಾಡಿಗಳು ಯಾವ ಥರ ಮಾಡ್ತಾರೆ ಮತ್ತು ಮಾರ್ವಾಡಿಗಳ ಗುಟ್ಟೇನು, ಶ್ರೀಮಂತಿಕೆಯ ಗುಟ್ಟು, ಈ ದಿನ ನಾನು ಯಾವೆಲ್ಲ ವಸ್ತುಗಳನ್ನು ನಾವು ಉಪಯೋಗಿಸ್ಕೊಂಡು ನಾವು ಕೂಡ ಶ್ರೀಮಂತರಾಗ್ಬೋದು, ಅವರು ಈ ರೀತಿಯಾಗಿ ಒಂದು ಮಡಕೆಯಲ್ಲಿ ಈ ವಸ್ತುಗಳನ್ನು ಹಾಕಿ ಅವರು ಯಾವ ದಿನ ಕಟ್ತಾರೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ಬಿಳಿ ಸಾಸಿವೆ ಬೇಕಾಗತ್ತೆ. ಇನ್ನು ಇದ್ರ ಜೊತೆ ಅಕ್ಕಿ ಬೇಕಾಗತ್ತೆ ಸ್ನೇಹಿತರೆ. ಅಕ್ಕಿ ಕಟ್ಟಾಗದೇ ಇರುವಂಥ ಪೂರ್ತಿ ಇರುವಂಥ ಅಕ್ಕಿಯನ್ನು ನಾವು ತೊಗೊಬೇಕಾಗತ್ತೆ. ಇನ್ನು ಇದ್ರ ಜೊತೆ ಅರಿಶಿಣ ಬೇಕಾಗತ್ತೆ. ನಾನಿಲ್ಲಿ ಅರಿಶಿಣದ ಕೊಂಬನ್ನು ತೊಗೊಂಬಂದು ನಾನು ಮಿಲ್ಲಿಗೆ ಹಾಕಿಸ್ಕೊಂಡು ಅರಿಶಿಣದ ಪೌಡ್ರ್ ಮಾಡ್ಕೊಂಡಿರ್ತೀನಿ. ಪ್ಯೂರ್ ಆಗಿರುವಂಥ ಅರಿಶಿಣದ ಪೌಡ್ರ್ ಬೇಕಾಗತ್ತೆ. ಇನ್ನು ಇದ್ರ ಜೊತೆ ಈ ರೀತಿಯಾಗಿ ಇದಕ್ಕಿಂತ ಸಣ್ಣದಾದರೂ ಪರವಾಗಿಲ್ಲ, ಇದೇ ಸೈಜು ಅಥವಾ ಇದಕ್ಕಿಂತ ಸ್ವಲ್ಪ ದೊಡ್ಡದಾದರೂ ಪರವಾಗಿಲ್ಲ, ಈ ಥರದ ಒಂದು ಮಡಿಕೆ ಅಥವಾ ಕುಡಿಕೆ ಬೇಕಾಗತ್ತೆ. ಇನ್ನು ಕಾಯಿನ್ಸು, ₹1, ₹2, ₹5, ₹20 ಯಾವ ಥರದ ಕಾಯಿನ್ ಆದರೂ ಪರವಾಗಿಲ್ಲ, ಸ್ವಲ್ಪ ಕಾಯಿನ್ ಬೇಕಾಗುತ್ತೆ. ಹಾಗೆಯೇ ಒಂದು ಗೋಮತಿ ಚಕ್ರ ಬೇಕಾಗುತ್ತೆ. ಒಂದೇ ಒಂದು ಗೋಮತಿ ಚಕ್ರ ಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿತ್ತು ಅಂದರೆ ಅದನ್ನೇ ಯೂಸ್ ಮಾಡ್ಕೊಬೋದು, ಇಲ್ಲ ಅಂತಂದರೆ ನೀವು ಹೊಸದಾಗಿ ತೊಗೊಂಬಂದು ಕೂಡ ಯೂಸ್ ಮಾಡ್ಕೊಬೋದು. ಇನ್ನು ಇದಕ್ಕೆ ಬೇಕಾಗಿರುವಂಥದ್ದು ಕೆಂಪು ಬಟ್ಟೆ. ಈ ಕೆಂಪು ಬಟ್ಟೆನೂ ಕೂಡ ಹೊಸದಾಗೇ ಇರಬೇಕಾಗತ್ತೆ. ಹಳೆ ಬಟ್ಟೆ ಯಾವುದೇ ಕಾರಣಕ್ಕೂ ಉಪಯೋಗಿಸೋಕೆ ಹೋಗ್ಬಿಡಿ, ಹೊಸ ಬಟ್ಟೆನೇ ಬೇಕಾಗುತ್ತೆ. ಆ ಬಟ್ಟೆಯಲ್ಲೇ ಸ್ವಲ್ಪ ದಾರವನ್ನು ನಾನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಯಾವ ವಾರ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತೀನಿ. ಮಡಿಕೆ ಅಥವಾ ಕುಡಿಕೆ ಇದು ಮಣ್ಣಿಂದೇ ಆಗಿರಬೇಕು. ಇದನ್ನು ನೀವು ಬುಧವಾರದ ದಿನವೇ ತರಬೇಕು, ಅಂದರೆ ವೆಡ್ನೆಸ್ಡೇನೇ ತರಬೇಕಾಗತ್ತೆ. ಇದನ್ನು ವೆಡ್ನೆಸ್ಡೇ ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್ ಯಾವ ಟೈಮಲ್ಲಿ ಬೇಕಾದರೂ ನೀವು ಮಡಿಕೆಯನ್ನು ತೊಗೊಂಬರ್ಬೋದು. ತೊಗೊಂಬಂದ ತಕ್ಷಣ ನೀವು ಉಪ್ಪಿನ ನೀರಿನಲ್ಲಿ ತೊಳಿಬೇಕಾಗತ್ತೆ. ಏಕೆಂದರೆ ಅದನ್ನು ಎಷ್ಟೊಂದು ಜನ ಮುಟ್ಟಿರ್ತಾರಲ್ಲ, ಅದಕ್ಕೋಸ್ಕರ ಅದರಲ್ಲೂ ಕೂಡ ನೆಗೆಟಿವ್ ಎನರ್ಜಿ ಇರುತ್ತೆ. ಮನೆಗೆ ಬಂದ ತಕ್ಷಣ ಒಂದು ಬೌಲಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಆ ಉಪ್ಪಿನ ನೀರಿನಲ್ಲಿ ಮೊದಲು ಇದನ್ನು ತೊಳೆದು ಶುದ್ಧೀಕರಣ ಮಾಡಿ ಇಟ್ಕೊಬೇಕಾಗತ್ತೆ. ಗುರುವಾರದ ದಿನ ರಾತ್ರಿ ನಾವು ಈ ಕೆಲಸವನ್ನು ಮಾಡಬೇಕಾಗತ್ತೆ. ಅಂದರೆ ಗುರುವಾರ ರಾತ್ರಿ ಮಲಗ್ತಿರಲ್ಲ, ಆ ಸಮಯದಲ್ಲಿ ನೀವು ಈ ರೀತಿಯಾಗಿ ಒಂದು ಕುಡಿಕೆಯನ್ನು ತೊಗೊಂಡು, ಏನು ಮಣ್ಣಿನ ಕುಡಿಕೆ ತೊಗೊಂಬಂದು ನೀರಲ್ಲಿ ತೊಳೆದು ಇಟ್ಕೊಂಡಿರ್ತಿಲ್ಲ, ಆ ಕುಡಿಕೆಯಲ್ಲಿ ಮೊದಲು 1 ಟೀ ಸ್ಪೂನ್ ಆಗೋಷ್ಟು, ನಾನಿಲ್ಲಿ ಚಿಕ್ಕ ಟೀ ಸ್ಪೂನ್ ತೊಗೊಂಡಿದ್ದೀನಿ, ಈ ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಅರಿಶಿಣವನ್ನು ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ಮೊದಲು ನಾವು ಆ ಮಡಿಕೆಯ ಒಳಗಡೆ ಅರಿಶಿಣವನ್ನು ಹಾಕ್ಕೊಬೇಕಾಗತ್ತೆ. ನಂತರ 1/4 ಭಾಗ ಆಗೋಷ್ಟು ನಾವು ಬಿಳಿ ಸಾಸಿವೆಯನ್ನು ಹಾಕಬೇಕಾಗತ್ತೆ. ಆ ಮಡಿಕೆ ಏನಿರುತ್ತಲ್ಲ ಅದರ 1/4 ಭಾಗದಷ್ಟು ನಾನಿಲ್ಲಿ ಬಿಳಿ ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ. ನಂತರ ಕಾಯಿನ್ಸು, ನೀವು ಯಾವ ಕಾಯಿನ್ ಆದರೂ ತೊಗೊಬೋದು. ₹1, ₹2, ₹5, ₹10, ₹20 ಈ ರೀತಿಯಾಗಿ ಯಾವ ಕಾಯಿನ್ ಆದರೂ ತೊಗೊಬೋದು. ಸ್ವಲ್ಪ ಕಾಯಿನ್, ಒಂದಿಷ್ಟೇ ತೊಗೊಬೇಕು ಅಂತ ಇಲ್ಲ, ನಿಮ್ಮಲ್ಲಿ ಎಷ್ಟು ಕಾಯಿನ್ ಇರುತ್ತೋ ಅಷ್ಟು ಕಾಯಿನನ್ನು ಇದರೊಳಗಡೆ ಹಾಕ್ಕೊಬೇಕಾಗತ್ತೆ. ನಂತರ ಇದ್ರ ಮೇಲೆ ನೀವು ಅಕ್ಕಿಯನ್ನು ಹಾಕಬೇಕು. ಅಕ್ಕಿನೂ ಅಷ್ಟೇ ಮೊದಲೇ ನೋಡಿ ಇಟ್ಕೊಬೇಕು, ಯಾಕೆಂದರೆ ತುಂಡಾಗಿರುವಂಥದ್ದು, ಕಟ್ಟಾಗಿರುವಂಥ ಅಕ್ಕಿ ಯಾವುದೇ ಕಾರಣಕ್ಕೂ ಹಾಕಬಾರ್ದು. ಮೊದಲೇ ನೋಡಿ ಇಟ್ಕೊಂಡು ಅಕ್ಕಿಯನ್ನು ಅದರ ಪೂರ್ತಿಯಾಗಿ ತುಂಬಬೇಕು. ಅಂದರೆ ಮಡಿಕೆಗೆ ಪೂರ್ತಿ ಕಂಠ ಇರುತ್ತಲ್ಲ, ಕಂಠದ ಭಾಗ ತನಕನೂ ನೀವು ಅಕ್ಕಿಯನ್ನು ತುಂಬಬೇಕಾಗತ್ತೆ. ಇಲ್ಲಿ ತೋರಿಸ್ತಾ ಇದ್ದಿಲ್ಲ ನೋಡಿ, ಈ ರೀತಿಯಾಗಿ ಪೂರ್ತಿಯಾಗಿ ಅಕ್ಕಿಯನ್ನು ತುಂಬಬೇಕು. ಕಾಣ್ತಾ ಇದ್ದಿಲ್ಲ, ಈ ರೀತಿಯಾಗಿ ಪೂರ್ತಿಯಾಗಿ ತುಂಬಬೇಕಾಗತ್ತೆ. ಅದ್ರ ಪೂರ್ತಿ ಅಕ್ಕಿ ಇರಬೇಕು. ಅದರ ಮೇಲೆ ನಾವು ಗೋಮತಿ ಚಕ್ರವನ್ನು ಇಡಬೇಕಾಗತ್ತೆ. ಇಲ್ಲಿ ತೋರಿಸ್ತೀನಿ ನೋಡಿ, ಗೋಮತಿ ಚಕ್ರ ಯಾವ ರೀತಿಯಾಗಿ ಇಡಬೇಕಂತ. ಈ ರೀತಿಯಾಗಿ ನೋಡಿ, ಅಲ್ಲಿ ಯಾವ ರೀತಿಯಾಗಿ ಇಟ್ಟಿದ್ದೀನಿ ಅಂತ. ಈ ರೀತಿಯಾಗಿ ನೀವು ಅಕ್ಕಿ ಒಳಗಡೆ ಅಂತಂದರೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು, ಗೋಮತಿ ಚಕ್ರವನ್ನು ಈ ರೀತಿಯಾಗಿ ಇಟ್ಟು ಅದರ ಮೇಲೆ ನಾನು ಈ ರೀತಿಯಾಗಿ ರೌಂಡಾಗಾದರೂ ನೀವು ಕಟ್ ಮಾಡ್ಕೊಬೋದು. ಕೆಂಪು ಬಟ್ಟೆನ ಅಥವಾ ಸ್ಕ್ವಯರಾಗಿ ಕೂಡ ಕಟ್ ಮಾಡ್ಕೊಬೋದು. ನಾನಿಲ್ಲಿ ಎರಡೂ ರೀತಿಯಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಯಾವ ರೀತಿಯಾಗಾದರೂ ತೊಗೊಬೋದು, ಇದೇ ರೀತಿಯಾಗಿ ಬೇಕು ಅಂತ ಇಲ್ಲ. ನೋಡಿ, ಈ ರೀತಿಯಾಗಿ ಸ್ಕ್ವಯರಾಗಿ ಕಟ್ ಮಾಡಿದ್ರೆ ಈ ರೀತಿಯಾಗಿ ಕೂಡ ನೀವು ಅದರ ಮೇಲೆ ಇಟ್ಟು ಗಂಟು ಮಾಡ್ಕೊಬೋದು. ಇಲ್ಲ ಅಂತಂದರೆ ರೌಂಡಾಗಿರ್ಬೇಕಂದ್ರೆ ಈ ರೀತಿಯಾಗಿ ಮೇಲೆ ಈ ರೀತಿಯಾಗಿ ಇಟ್ಟು ಇದನ್ನು ನಾನು ದಾರ ಏನು ತೋರಿಸಿದ್ನಲ್ಲ ಆ ದಾರದಲ್ಲಿ ಈ ರೀತಿಯಾಗಿ ನಿಧಾನಕ್ಕೆ ಕಟ್ಕೊಬೇಕು. ಏಕೆಂದರೆ ಅದು ಕಂಠ ತುಂಬಾ ಚಿಕ್ಕದಿರುತ್ತಲ್ವ, ಚಿಕ್ಕ ಮಡಿಕೆ ಅಲ್ವಾ, ಕಂಠ ತುಂಬಾ ಚಿಕ್ಕದಿರುತ್ತೆ. ಹಾಗಾಗಿ ನಿಧಾನವಾಗಿ ಈ ರೀತಿಯಾಗಿ ನೀವು ಕಟ್ಕೊಬೇಕಾಗತ್ತೆ. ಕಟ್ಕೊಂಡ ನಂತರ ಏನು ಮಾಡಬೇಕು ಅನ್ನೋದಾದರೆ, ಗುರುವಾರ ರಾತ್ರಿ ಇದನ್ನು ಮಾಡ್ಬೋದು. ಗುರುವಾರ ನೀವು ಮಧ್ಯಾಹ್ನ ಅಥವಾ ಸಾಯಂಕಾಲ ಯಾವಾಗ ಬೇಕಾದರೂ ಇದನ್ನು ಮಾಡಿಟ್ಕೊಳ್ಳಿ. ರಾತ್ರಿ ನೀವು ಮಲಗ್ತಿರಲ್ಲ, ಮಲಗೋ ಸಮಯದಲ್ಲಿ ನಿಮ್ಮ ಪಕ್ಕದಲ್ಲಿ ಒಂದು ಸೈಡ್ ಟೇಬಲ್, ನೀವು ಮಂಚದ ಮೇಲೆ ಅಂದ್ರೂ ಮಲಗ್ತೀನಿ ಅಂದರೆ ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಟೇಬಲ್ ಹಾಕಿ ಟೇಬಲ್ ಮೇಲೆ ಇಟ್ಕೊಬೋದು. ಅಥವಾ ನೆಲದ ಮೇಲೆ ಮಲ್ಕೊತೀನಿ ಅಂದರೆ ಸ್ವಲ್ಪ ದೂರದಲ್ಲಿ, ಏಕೆಂದರೆ ಇದನ್ನು ಚೆಲ್ಲಬಾರ್ದಲ್ವ, ಆಗ
ಹಾಗಾಗಿ ಕೈ ಏನಾದರೂ ಟಚ್ ಆದರೆ ಮತ್ತೆ ಬೀಳುತ್ತೆ. ಅದಕ್ಕೋಸ್ಕರ ಸ್ವಲ್ಪ ದೂರದಲ್ಲಿ ನೀವು ಯಾವ ಮಲಗ್ತಿರಲ್ಲ ನಿಮ್ಮ ಬಲಭಾಗದಲ್ಲಿ ಇದನ್ನು ಇಟ್ಕೊಬೇಕಾಗತ್ತೆ. ಅಂದರೆ ಟೇಬಲ್ ಮೇಲೆ ಆದರೂ ಇಟ್ಕೊಬೋದು ಅಥವಾ ನೆಲದಲ್ಲಿ ಅಂದರೆ ಹಾಸಿಗೆ ಹಾಕ್ಕೊಂಡು ಕೆಳಗಡೆ ಮಲಗ್ತೀನಿ ಅಂದರೆ ಕೆಳಗಡೆನೂ ಕೂಡ ನಿಮ್ಮ ಬಲಭಾಗದಲ್ಲಿ ಇಟ್ಕೊಂಡು ಮಲಗಬೇಕಾಗತ್ತೆ. ಶುಕ್ರವಾರ ಬೆಳಗ್ಗೆನೆ ಬೇಗನೆ ಎದ್ದು ಸ್ನಾನ ಮಾಡೋ ನೀರಿಗೆ 1 ಚಿಟಿಕೆ ಆಗಷ್ಟು ಉಪ್ಪು ಹಾಗೆಯೇ 1 ಚಿಟಿಕೆ ಆಗಷ್ಟು ಅರಿಶಿಣವನ್ನು ಹಾಕಿ ನೀವು ತಲೆಗೆ ಸ್ನಾನವನ್ನು ಮಾಡಿ ನಂತರ ಮಡಿಬಟ್ಟೆಯನ್ನು ಉಟ್ಟು ಈ ಗಂಟು ಕಟ್ಟಿರ್ತಾರಲ್ಲ ಇದನ್ನು ತೊಗೊಂಬಂದು ಮಹಾಲಕ್ಷ್ಮಿಯ ಫೋಟೋ ಮುಂದೆ ಇಡಬೇಕಾಗತ್ತೆ. ಅಂದರೆ ನೀವು ದೇವ್ರ ಮನೇಲಿ ಮಹಾಲಕ್ಷ್ಮಿಯ ಫೋಟೋ ಮುಂದೆ ಇಟ್ಟು ಮಹಾಲಕ್ಷ್ಮಿಗೂ ಕೂಡ ಅರಿಶಿಣ ಕುಂಕುಮ ಹೂಗಳಿಂದ ಅಲಂಕಾರ ಮಾಡಿ ನಿಮ್ಮ ಮಹಾಲಕ್ಷ್ಮಿ ಫೋಟೋ ಮುಂದೆ ಇಟ್ಟು ಈ ಗಂಟಿಗೂ ಕೂಡ ಅರಿಶಿಣ ಕುಂಕುಮ ಸುಗಂಧ ಭರಿತ ಮಲ್ಲಿಗೆ ಹೂವು ತಾವರೆ ಹೂವು ಈ ಥರದ ಸಂಪಿಗೆ ಹೂವು ಈ ಥರ ಸ್ಮೆಲ್ ಬರುವಂಥ ಹೂಗಳನ್ನು ಇಟ್ಟರೆ ತುಂಬಾ ಒಳ್ಳೆಯದು. ಹಾಗಾಗಿ ಹೂಗಳನ್ನು ಇಟ್ಟು ಇದಕ್ಕೂ ಕೂಡ ಗಂಧದ ಕಡ್ಡಿ ಹಾಗೆಯೇ ಕರ್ಪೂರದಿಂದ ಆರತಿಯನ್ನು ಮಾಡಬೇಕಾಗತ್ತೆ. ಇನ್ನು ಎಷ್ಟು ದಿನಗಳ ಕಾಲ ಈ ಮಡಿಕೆ ನಿಮ್ಮ ದೇವರ ಮನೆಯಲ್ಲಿ ಇರಬೇಕು ಅನ್ನೋದಾದರೆ 1 ವಾರ. ಅಂದರೆ ಈ ಶುಕ್ರವಾರ ಮಾಡ್ತೀರಾ ಮುಂದಿನ ಶುಕ್ರವಾರದ ತನಕ ನಿಮಗೆ ಇದು ದೇವ್ರ ಮನೆಯಲ್ಲೇ ಇರಬೇಕು. ಅಕಸ್ಮಾತ್ ಈ ವಾರ ಮಾಡೋಕ್ಕಾಗಲಿಲ್ಲ, ನಾನು ಮಡಿಕೆಯನ್ನು ನಾನು ಬುಧವಾರ ತರೋಕ್ಕಾಗಲಿಲ್ಲ ಅಂದರೆ ನೆಕ್ಸ್ಟ್ ಬುಧವಾರ ಕೂಡ ಮಾಡ್ಬೋದು ಅಥವಾ ಆಚೆ ಬುಧವಾರ ನಿಮ್ಗೆ ಯಾವ ದಿನ ಅನುಕೂಲ ಆಗುತ್ತೋ ಅದೇ ದಿನ ಕೂಡ ಮಾಡ್ಬೋದು. ಅದಕ್ಕೋಸ್ಕರ ನೀವು ಬುಧವಾರದ ದಿನವೇ ಮಡಿಕೆಯನ್ನು ತರಬೇಕಾಗತ್ತೆ. ಗುರುವಾರದ ದಿನವೇ ತಲೆದಿಂಬಿನ ಹತ್ರ ಇಟ್ಕೊಬೇಕು. ಶುಕ್ರವಾರದ ದಿನವೇ ಇದನ್ನು ದೇವ್ರ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ. ಈ 3 ದಿನಗಳು ಇದೇ ರೀತಿಯಾಗಿ ಮಾಡಬೇಕು. ನೀವು ಯಾವುದೇ ಕಾರಣಕ್ಕೂ ನಾನು ಗುರುವಾರ ಮಡಿಕೆ ತರಲ್ಲ ಅಥವಾ ಶುಕ್ರವಾರನೇ ಮಡಿಕೆ ತರಲ್ಲ ಈ ರೀತಿಯಾಗಿ ಮಾಡೋಕ್ಕೆ ಹೋಗಬೇಡಿ. ಶುಕ್ರವಾರದ ದಿನ ನೀವು ಈ ಮಡಿಕೆಯನ್ನು ಮಹಾಲಕ್ಷ್ಮಿಯ ಮುಂದೆ ಇಟ್ಟು ಸಂಕಲ್ಪವನ್ನು ಮಾಡ್ಕೊಬೇಕು. ಅಮ್ಮ ಮಹಾಲಕ್ಷ್ಮಿ, ನನಗೆ ತುಂಬಾ ಸಂಪತ್ತು ಕೊಟ್ಟಿದೆಯಾ, ನನಗೆ ಹಣದ ಹರಿವು ಹೆಚ್ಚಾಗಿದೆ, ನಾನು ಯಾವುದೇ ಒಂದು ಬಿಸ್ನೆಸ್ ಮಾಡ್ತಾಯಿರಲಿ ಯಾವುದೇ ಒಂದು ಕೆಲಸವನ್ನು ಮಾಡ್ತಾಯಿದ್ರು ಅದರಲ್ಲಿ ಸಾಕಷ್ಟು ಹಣ ನನಗೆ ಕೋಟಿಗಟ್ಟಲೆ ಹಣ ಬಂದಿದೆ ಅಂತ ನೀವು ವಿಜುವಲೈಸೇಷನನ್ನು ಮಾಡ್ಕೊಬೇಕಾಗತ್ತೆ. ಅಂದರೆ ನೀವು ಈ ಮಡಿಕೆ ಮುಂದೆ ಅಂದರೆ ಮಹಾಲಕ್ಷ್ಮಿ ಫೋಟೋ ಮುಂದೆ ಕೂತ್ಕೊಂಡು ನೀವು ವಿಜುವಲೈಸೇಷನ್ನ ಮಾಡ್ಕೊಬೇಕು. ನನಗೆ ಸಾಕಷ್ಟು ಹಣದ ಅರಿವು ಅನ್ನೋದು ಹೆಚ್ಚಾಗ್ತಾ ಇದೆ, ನನಗೆ ತುಂಬಾ ಹಣ ಬಂದಿದೆ, ನಾನು ಸಾಕಷ್ಟು ಶ್ರೀಮಂತಳಾಗಿದ್ದೀನಿ ಅಂತ ನೀವು ವಿಜುವಲೈಸೇಷನ್ನ ಮಾಡಿಕೊಂಡು ನೀವು ಮಹಾಲಕ್ಷ್ಮಿನ ಬೇಡ್ಕೊಬೇಕಾಗತ್ತೆ. ಇನ್ನು 1 ವಾರದ ತನಕ ಅಂದರೆ ಇದನ್ನು ಶುಕ್ರವಾರ ಸಾಯಂಕಾಲ ಕೂಡ ನೀವು ಮಹಾಲಕ್ಷ್ಮಿಯ ಫೋಟೋ ಮುಂದೆ ಇಡ್ಬೋದು ಅಥವಾ ಬೆಳಗ್ಗೆ ಆಗುತ್ತೆ ಅನ್ನೋಗಿದ್ರೆ ಬೆಳಗ್ಗೆ ಕೂಡ ಮಹಾಲಕ್ಷ್ಮಿಯ ಫೋಟೋ ಮುಂದೆ ಇಟ್ಟು ಪೂಜೆಯನ್ನು ಮಾಡ್ಕೊಬೋದು. ನಂತರ ನೀವು ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಇದಕ್ಕೆ ಪೂಜೆ ಮಾಡ್ತಾ ಬರಬೇಕು. ಎಷ್ಟು ದಿನಗಳ ಕಾಲ ದೇವ್ರ ಮನೇಲೇ ಇರಬೇಕು ಅನ್ನೋದಾದರೆ ಮುಂದಿನ ಶುಕ್ರವಾರದ ತನಕ ಇದು ದೇವ್ರ ಮನೇಲೇ ಇರಲಿ. ಮುಂದಿನ ಶುಕ್ರವಾರ ಸಾಯಂಕಾಲ ನೀವು ಮತ್ತೆ ಗೋಧೂಳಿ ಸಮಯದಲ್ಲಿ ಪೂಜೆಯಿಂದ ಆದ ನಂತರ ಈ ಗಂಟೆ ಏನಿರುತ್ತಲ್ಲ ಈ ಮಡಿಕೆ ಆ ಮಡಿಕೆಯನ್ನು ತೊಗೊಂಡೋಗಿ ನಿಮ್ಮ ಲಾಕರ್ ನೀವು ಎಲ್ಲಿ ಜ್ಯುವೆಲರಿ ಇಡ್ತೀರಾ, ಎಲ್ಲಿ ಚಿನ್ನವನ್ನು ಇಡ್ತೀರಾ, ಎಲ್ಲಿ ದುಡ್ಡು ಇಡ್ತೀರಾ ನೋಡಿ ಆ ಲಾಕರಲ್ಲಿ ಇಡಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಶ್ರೀಮಂತಿಕೆ ಅನ್ನೋದು ಜಾಸ್ತಿ ಆಗುತ್ತೆ, ನಿಮಗೆ ಹಣದ ಹರಿವು ಅನ್ನೋದು ಹೆಚ್ಚಾಗುತ್ತೆ. ಇನ್ನು ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅನ್ನೋರು ಕೂಡ ನೀವು ಮನೆಯಲ್ಲಿ ತಲೆದಿಂಬಿನ ಹತ್ರ ಗುರುವಾರ ಇಟ್ಕೊಂಡೋಗಿ ಶುಕ್ರವಾರದ ದಿನ ನೀವು ಅಲ್ಲಿ ಮಹಾಲಕ್ಷ್ಮಿ ಫೋಟೋ ಅಂದರೆ ಬಿಸ್ನೆಸ್ ಮಾಡೋ ಜಾಗದಲ್ಲಿ ನೀವು ಒಂದು ಅಂಗಡಿ ಇಟ್ಟಿದ್ದೀರಾ ಅಂದರೆ ಅಂಗಡಿಯಲ್ಲಿ ಮಹಾಲಕ್ಷ್ಮಿ ಫೋಟೋ ಇರುತ್ತಲ್ಲ ಫೋಟೋ ಮುಂದೆ 1 ವಾರಗಳ ಕಾಲ ನೀವು ಅಲ್ಲೇ ಇಟ್ಟು ಪೂಜೆ ಮಾಡಿ ನಂತರ ನೆಕ್ಸ್ಟು ಶುಕ್ರವಾರ ಸಾಯಂಕಾಲ ಪೂಜೆ ಮಾಡಿ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಡಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಶ್ರೀಮಂತಿಕೆ ಅನ್ನೋದು ಹೆಚ್ಚಾಗುತ್ತೆ. ಯಾರೆಲ್ಲ ದುಡ್ದು ಬಂದ ಹಣ ಕೈಯಲ್ಲಿ ನಿಲ್ತಾ ಇಲ್ಲ, ನನಗೆ ಹಣ ಬರ್ತಾ ಇಲ್ಲ ಅನ್ನೋದಾದರೆ ನೀವು ಈ ರೀತಿಯಾಗಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಿಮ್ಮ ಹಣ ಕೈಯಲ್ಲಿ ನಿಲ್ಲೋದಾಗಲಿ, ಮನೇಲಿ ಯಾವಾಗಲೂ ದುಡ್ಡೇ ದುಡ್ಡು, ನೀವು ಕೂಡ ಕೋಟ್ಯಾಧಿಪತಿ ಆಗ್ತೀರಾ ಸ್ನೇಹಿತರೆ. ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ, ಇದಕ್ಕೇನು ತುಂಬಾ ದುಡ್ಡು ಖರ್ಚಾಗಲ್ಲ. ನನ್ನ ಸ್ನೇಹಿತೆ ಒಬ್ಬಳು ಮಾರ್ವಾಡಿದ್ದಾಳೆ, ನನ್ನ ಫ್ರೆಂಡು, ಅವಳಿಗೆ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ ನೀವು ಯಾವ ರೀತಿಯಾಗಿ ಪೂಜೆ ಮಾಡ್ತೀರಾ, ದೇವ್ರ ಮನೇಲಿ ಏನು ಇಡ್ತೀರಾ, ಹಾಗೆಯೇ ವ್ಯಾಪಾರ ಸ್ಥಳದಲ್ಲಿ ಏನು ಇಡ್ತೀರಾ ಅಂತ ನಾನು ತುಂಬಾ ಅವಳಿಗೆ ಕ್ವಶನ್ಸ್ ಮಾಡಿ ಕೇಳ್ತಾ ಇರ್ತೀನಿ. ಅದಕ್ಕೋಸ್ಕರ ಅವಳು ಹೇಳ್ಕೊಟ್ಟಿರೋಂಥದ್ದು ನಾನು ಕೂಡ ಇದನ್ನು ಟ್ರೈ ಮಾಡಿದ್ದೀನಿ, ತುಂಬಾ ಚೆನ್ನಾಗಾಗಿದೆ ನನಗೂ ಕೂಡ. ಹಾಗಾಗಿ ನಿಮಗೂ ಕೂಡ ಈ ದಿನ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಈ ಬುಧವಾರ ಆಗಲಿಲ್ಲ ಮಡಿಕೆನ ತರೋದು ಅನ್ನೋದಾದರೆ ನೆಕ್ಸ್ಟ್ ಬುಧವಾರ ನೆಕ್ಸ್ಟ್ ವೆಡ್ನೆಸ್ಡೇ ಈ ರೀತಿಯಾಗಿ ತಂದು ಈ ಗುರುವಾರ ತಲೆದಿಂಬಿನ ಹತ್ರ ಇಟ್ಟು ಶುಕ್ರವಾರ ಬೆಳಗ್ಗೆ ಅಥವಾ ಸಾಯಂಕಾಲ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ನೆಕ್ಸ್ಟ್ ಶುಕ್ರವಾರ ನೀವು ಇದನ್ನು ಕ್ಯಾಶ್ ಬಾಕ್ಸಲ್ಲಿಡಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.